ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಸಿಂಪಲ್ ಸ್ಯಾರಿ ಕುಚ್ಚು ಡಿಸೈನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ನೋಡಿ, ಸೀಸರು ಇದು ಗ್ಲೋ ಈ ಥರ ಒಂದು ಕುಚ್ಚಾಕೋದಕ್ಕೆ ದಾರದ ಎಳೆಗಳನ್ನು ಮಾಡ್ಕೊಳ್ಳೋದಕ್ಕೋಸ್ಕರ, ಜೊತೆಗೆ ಜರಿ ಥ್ರೆಡ್ಡು ಮತ್ತು ಸೂಜಿ, ಹಾಗೆ 2 ಕಲರಲ್ಲಿ ಸೀರೆ ಕುಚ್ಚು ಕಟ್ಕೊಳ್ಳೋದಕ್ಕೋಸ್ಕರ ನೋಡಿ ಇಲ್ಲಿ 2 ರೀತಿಯ ಒಂದು ದಾರದ ಎಳೆಗಳನ್ನು ಮಾಡಿಟ್ಟಿದ್ದೀನಿ. ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿನೂ ಕೂಡ ತೋರಿಸ್ತೀನಿ. ಮೊದಲು ಕೂಡ ಅಪ್ಲೋಡ್ ಮಾಡಿದ್ದೀನಿ, ಆದರೂ ಕೂಡ ಈ ವಿಡಿಯೋದಲ್ಲೂ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಜೊತೆಗೆ ನೋಡಿ ಈ ರೀತಿಯ ಬೀಡ್ಸು ನೋಡಿ, ಇದರಲ್ಲೇ ಡಾರ್ಕ್ ಗೋಲ್ಡನ್ ಕಲರ್ ಕೂಡ ಬರುತ್ತೆ, ಇನ್ನೂ ಒಂದು ಶೈನಿಂಗ್ ಆಗಿ ಕೂಡ ಬರುತ್ತೆ. ಸೀರೆಯ ಕಾಂಬಿನೇಷನ್ ನೋಡ್ಕೊಂಡು ನೀವು ತಗೊಳ್ಬೋದು. ನೋಡಿ, ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತೇಳಿ ನಾನು ಈ ಕಲರ್ ತಗೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಜೊತೆಗೆ ಸೀರೆ ನೋಡಿ, ಬಾಡಿ ಕಲರ್ ಇದು, ಹಾಗೆ ಪಲ್ಲು ಕಲರ್ ಈ ಕಲರ್ ಇದೆ. ಬಾರ್ಡರ್ ನೋಡಿ ಈ ರೀತಿಯಾಗಿದೆ. ಬನ್ನಿ ಫ್ರೆಂಡ್ಸ್, ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, 8 ಎಳೆ ದಾರಗಳನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಈ ರೀತಿಯಾಗಿರುವಂತಹ ಪ್ಯಾಡಲ್ಲಿ ನೋಡಿ, ಈಗ ದಾರವನ್ನು ಸಿಲ್ಕ್ ಥ್ರೆಡ್ನ ತಗೊಂಡು ಇದನ್ನು ನಾನು 8 ಸುತ್ತು ಸುತ್ಕೋತಾ ಇದ್ದೀನಿ. ನೀವು 6 ಸುತ್ತು ಕೂಡ ಮಾಡ್ಕೊಳ್ಬೋದು. ಈ ರೀತಿ 8 ಸುತ್ತನ್ನು ಸುತ್ಕೊಂಡು, ಈ 8 ಸುತ್ತನ್ನು ಸುತ್ತಿದ್ದಾದ ನಂತರ ನೋಡಿ ಇದನ್ನು ಕಟ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಕಟ್ ಮಾಡಿಕೊಂಡು ಒಂದು ಬಿಗ್ ನೀಡಲ್ಗೆ ಈ ರೀತಿ ನೋಡ್ತಿರ್ಬೋದು, ಈ ಸೂಜಿಗೆ ಪೊಂಚ್ಕೊಂಡು ನೋಡಿ, ಹಾಫ್ ಇಂಚ್ಗೆ ನಾವು ಇಲ್ಲಿ ದಾರದ ಎಳೆಗಳನ್ನು ಹಾಕ್ಕೊಳ್ಬೇಕಾಗುತ್ತೆ. ನೋಡಿ ಎಷ್ಟುದ್ದ ಬೇಕು ನೋಡಿ, ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡ್ಕೊಂಡಾದ ನಂತರ ಇದಕ್ಕೆ ಹೀಗೆ ನಾಟನ್ನು ಹಾಕ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ ಈ ರೀತಿಯಾಗಿ ನೋಡಿ ಹೀಗೆ ಇಟ್ಕೊಂಡು ನೋಡ್ತಿದ್ದೀರಲ್ಲ, ಈ ರೀತಿಯಾಗಿ ನಾಟನ್ನು ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಈಗ ಸೂಜಿ ಇರುತ್ತಲ್ಲ, ಅದನ್ನು ಈ ರೀತಿಯಾಗಿ ಅಡ್ಡ ಇಟ್ಕೊಳ್ಳಿ, ಆಗ ಬಿಗಿಯಾಗಿ ಕುತ್ಕೊಳ್ಳುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಹಾಫ್ ಇಂಚ್ಗೆ ಪೂರ್ತಿಯಾಗಿ ಇದೇ ರೀತಿಯಾಗಿ ಹಾಕ್ಕೊಳ್ಬೇಕು. ಹೀಗೆ ಸೂಜಿಯನ್ನು ಪೊಣಿಸಿ ಎಷ್ಟುದ್ದ ಬೇಕು ನೋಡಿಕೊಂಡು ಅಷ್ಟುದ್ದಕ್ಕೆ ಕಟ್ ಮಾಡ್ಕೊಳ್ಬೇಕು. ಹೀಗೆ ಕಟ್ ಮಾಡಿ ಆದ ನಂತರ ಹೀಗೆ ಕಟ್ ಮಾಡ್ಕೊಂಡಾದ ನಂತರ ಇದಕ್ಕೆ ನಾಟನ್ನು ಹಾಕ್ಕೊಳ್ಬೇಕು ಫ್ರೆಂಡ್ಸ್, ಸ್ವಲ್ಪ ಟೈಟಾಗಿ. ನೋಡಿ ಫ್ರೆಂಡ್ಸ್, ಇದರಿಂದನೂ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಒಂದು ಹಾಫ್ ಇಂಚ್ಗೆ ಈ ರೀತಿಯಾಗಿ ಹಾಕ್ಕೊಂಡು ಹಾಕಿ ಆದ ನಂತರ ಇದಕ್ಕೆ ಈ ರೀತಿಯಾಗಿ ನಾಟನ್ನು ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಒಂದು ತುದಿಗೆ ಈ ರೀತಿ ನಾಟನ್ನು ಹಾಕ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ ಈ ರೀತಿಯಾಗಿ ಮೊದಲನೇ ಸ್ಟೆಪ್ಪನ್ನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನಂತರ 2ನೇ ಸ್ಟೆಪ್ಪಿನಲ್ಲಿ ಬೀಡ್ಸನ್ನು ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಜರಿ ಥ್ರೆಡ್ನ ತಗೊಂಡು ನೋಡಿ, 2 ರೀತಿಯಾಗಿ ಈ ರೀತಿಯಾಗಿ ಮಾಡಿಕೊಂಡು ನೋಡಿ, ತುದಿಯಲ್ಲಿ ಸ್ವಲ್ಪ ನಾಟನ್ನು ಹಾಕ್ಕೊಳ್ಬೇಕು. ಇಲ್ಲಿ ನಾಟ್ ಹಾಕ್ಕೊಂಡು ನೋಡಿ, 2 ಸೇರಿಸಿ ಇದಕ್ಕೆ ನಾವೀಗ ಬೀಡ್ಸನ್ನು ಈ ರೀತಿಯಾಗಿ ಪೋಣಿಸ್ಕೊಳ್ಬೇಕು ಫ್ರೆಂಡ್ಸ್. ಫ್ರೆಂಡ್ಸ್, ಈ ರೀತಿಯಾಗಿ ದಪ್ಪದಾಗಿ ನಾಟನ್ನು ಹಾಕ್ಕೊಳ್ಳಿ ಇಲ್ಲಿ ತುದಿಯಲ್ಲಿ. ನಂತರ ನೋಡಿ ಫ್ರೆಂಡ್ಸ್, ಈ ರೀತಿ ಬೀಡ್ಸ್ನ ಪೊಣಿಸಿದ್ದಾದ ನಂತರ ಈಗ ನಾವೇನು ಇಲ್ಲಿ ದಾರವನ್ನು ಹಾಕಿರ್ತೀವಿ, ಇನ್ಸರ್ಟ್ ಮಾಡಿರ್ತೀವಿ, ಈ ಸಿಲ್ಕ್ ಥ್ರೆಡ್ಗೆ ನೋಡಿ ಒಂದೊಂದೇ ಬೀಡ್ಸ್ನ ಈ ರೀತಿಯಾಗಿ ಹಾಕಬೇಕು. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಈ ರೀತಿಯಾಗಿ ಹಾಕ್ಕೊಳ್ಬೇಕು. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ನೋಡಿ ಈಗ ಇರುವಂತಹ ದಾರವನ್ನು ಈ ಒಂದು ಸಿಲ್ಕ್ ಥ್ರೆಡ್ನ ನಾವಿಲ್ಲೇನು
ಬೀಡ್ಸ್ನ ಪೋಣಿಸಿಟ್ಕೊಂಡಿದ್ದೀವಿ. ಇದರ ಒಂದು ಮಧ್ಯಭಾಗಕ್ಕೆ ಇದನ್ನು ಈ ರೀತಿಯಾಗಿ ಹಾಕಬೇಕು ಫ್ರೆಂಡ್ಸ್. ನೋಡ್ತಿದ್ದೀರಲ್ಲ, ಈ ರೀತಿಯಾಗಿ ಹಾಕಿ ಒಂದು ಬೀಡ್ಸ್ನ ಈ ರೀತಿಯಾಗಿ ಇನ್ಸರ್ಟ್ ಮಾಡಬೇಕು ಫ್ರೆಂಡ್ಸ್. ನೋಡಿ, ಹೀಗೆ ಹಾಕ್ಕೊಂಡು ಇದೇ ರೀತಿಯಾಗಿ ಎಲ್ಲದಕ್ಕೂ ಕೂಡ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ನಂತರ ಬೀಡ್ಸ್ ಹಾಕಿದ್ದಾದ ನಂತರ ನೋಡಿ, ಇದೆರಡನ್ನು ಸೇರಿಸಿ ಇಲ್ಲಿ ನಾವು ನಾಟನ್ನು ಹಾಕ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ, ಈ ರೀತಿಯಾಗಿ ನಾಟನ್ನು ಹಾಕ್ಕೊಳ್ಬೇಕು ಫ್ರೆಂಡ್ಸ್. ನೋಡ್ತಿದ್ದೀರಲ್ಲ, ಸ್ವಲ್ಪ ಟೈಟಾಗಿ ನಾಟನ್ನು ಹಾಕ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಪೂರ್ತಿಯಾಗಿ ಇದೇ ರೀತಿಯಾಗಿ ಎರಡನೇ ಸ್ಟೆಪ್ಪನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ನೋಡ್ತಿದ್ದೀರಲ್ಲ, ನೋಡಿ ಫ್ರೆಂಡ್ಸ್, ಆಲ್ರೆಡಿ ಕುಚ್ಚಾಕೋದಕ್ಕೆ ನೋಡಿ ಈ ರೀತಿಯಾಗಿ ದಾರದ ಎಳೆಗಳನ್ನು ಮಾಡಿಟ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲೂ ಇದನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಈಗ ನಾನು ಗ್ರೀನ್ ಕಲರ್ನ ಇವಾಗ ತಗೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಇರುವಂತಹ ಈ ಒಂದು ಎಕ್ಸಾಮ್ ಪ್ಯಾಡ್ ತಗೊಂಡಿದ್ದೀನಿ. ನೀವು ಚೇರ್ ಸುತ್ತ ಕೂಡ ಸುತ್ಕೊಳ್ಬೋದು ಫ್ರೆಂಡ್ಸ್. ನೋಡಿ, ಈ ರೀತಿಯಾಗಿ ಇಟ್ಕೊಂಡು ಇದನ್ನು ನಿಮಗೆ ಎಷ್ಟು ಎಳೆಗಳು ಬೇಕು ಅಷ್ಟು ಎಳೆಗಳನ್ನ ಈ ರೀತಿಯಾಗಿ ಸುತ್ಕೊಳ್ಬೇಕು ಫ್ರೆಂಡ್ಸ್. 100 ಎಳೆ ಅಥವಾ 150 ಎಳೆ ಸುತ್ಕೊಂಡ್ರೆ 300 ಎಳೆ ಆಗುತ್ತೆ. ಡಬಲ್ ಮಾಡಿದಾಗ 100 ಎಳೆ ಸುತ್ಕೊಂಡ್ರೆ 200 ಎಳೆ ಆಗುತ್ತೆ ಫ್ರೆಂಡ್ಸ್. ನಾನಿಲ್ಲಿ 100 ಎಳೆ ಈ ರೀತಿಯಾಗಿ ಸುತ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ 100 ಎಳೆಯಷ್ಟು ನಾನಿಲ್ಲಿ ಈ ರೀತಿಯಾಗಿ ಸುತ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಸುತ್ಕೊಂಡಾದ ನಂತರ ನೋಡಿ, ಇಲ್ಲಿ ಮೇಲ್ಭಾಗಕ್ಕೆ ಸ್ವಲ್ಪ ಈ ರೀತಿಯಾಗಿ ನೋಡಿ ಸ್ಟ್ರೈಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಕಟ್ ಮಾಡಿ ಆದ ನಂತರ ನೋಡ್ತಿದ್ದೀರಲ್ಲ, ಇಷ್ಟುದ್ದ ನಮಗೆ ಕುಚ್ಚು ಕಟ್ಟೋದಕ್ಕೆ ಈಸಿಯಾಗಿ ಬೇಗನೆ ಈ ರೀತಿಯಾಗಿ ದಾರದ ಎಳೆಗಳನ್ನು ಮಾಡ್ಕೊಳ್ಬೋದು. ನೋಡಿ, ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಇಷ್ಟು ಈ ರೀತಿಯಾಗಿ ಕಟ್ ಮಾಡಿಕೊಂಡಾದ ನಂತರ ನೋಡಿ, ಈ ತುದಿ ಏನಿರುತ್ತೆ ಇದಕ್ಕೆ ನಾವು ಸ್ವಲ್ಪ ಗ್ಲೋವನ್ನು ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಈ ಗ್ಲೋ ಇರುತ್ತಲ್ಲ ಅದನ್ನು ಈ ರೀತಿಯಾಗಿ ಹಾಕ್ಕೊಂಡು ನೋಡಿ ಇದನ್ನು ಸ್ವಲ್ಪ ಈ ರೀತಿಯಾಗಿ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಈ ರೀತಿಯಾಗಿ ಮಾಡ್ಕೊಳ್ಬೇಕು. ನೋಡಿ, ಈಗ ಕುಚ್ಚು ಕಟ್ಟೋದಕ್ಕೆ ನಮಗೆ ದಾರದ ಎಳೆಗಳು ರೆಡಿಯಾಗಿದೆ. ಕುಚ್ಚು ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನೋಡ್ತಿರ್ಬೋದು ಎಷ್ಟು ಪ್ರಿಟಿಯಾಗಿ ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ. ನೋಡಿ ಫ್ರೆಂಡ್ಸ್, ಈಗ ಮೆರೂನ್ ಕಲರ್ ಹಾಕಿದ್ದಾಗಿದೆ. ಈಗ ನಾನು ಗ್ರೀನ್ ಕಲರನ್ನು ಹಾಕೋತಾ ಇದ್ದೀನಿ. ತುದಿಯಲ್ಲಿ ಸ್ವಲ್ಪ ಈ ರೀತಿಯಾಗಿ ಇಟ್ಕೊಂಡು ನೋಡಿ, ಈ ನಾವೇನು ಇಲ್ಲಿ ಮಧ್ಯದಲ್ಲಿ ನಾಟನ್ನು ಹಾಕ್ಕೊಂಡಿರ್ತೀವಿ, ಆ ನಾಟ್ಗೆ ಈ ಕುಚ್ಚನ್ನು ನೀಟಾಗಿ ಕೂರಿಸ್ಕೊಳ್ಬೇಕು ಫ್ರೆಂಡ್ಸ್ ಮಧ್ಯಕ್ಕೆ. ನೋಡಿ, ಈ ರೀತಿಯಾಗಿ ನಿಮಗೆ ಎಷ್ಟುದ್ದ ಬೇಕು ನೋಡಿ ಅಷ್ಟುದ್ದ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಾದ ನಂತರ ನೋಡಿ, ಸೂಜಿಗೆ ಜರಿ ಥ್ರೆಡ್ಡನ್ನು ಈ ರೀತಿಯಾಗಿ ಪೋಣಿಸ್ಕೊಳ್ಬೇಕು. ಹೀಗೆ ಕುಚ್ಚನ್ನು ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಹೀಗೆ ಹಿಂದೆಯಿಂದ ಹೀಗೆ ಪೋಣಿಸಿ ನೋಡಿ, ಸ್ವಲ್ಪ ಟೈಟಾಗಿ ಹೀಗೆ 5 ಸುತ್ತನ್ನು ಈ ರೀತಿಯಾಗಿ ಸುತ್ತಿ ಬಿಗಿಯಾಗಿ ಹೀಗೆ ಕುಚ್ಚನ್ನು ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಮುಟ್ತಿದ್ದೀರಲ್ಲ, ನಂತರ ಈ ಕಡೆನೂ ಕೂಡ ಜಾಸ್ತಿ ಪಿಟ್ಟಾಗಿ ಎಳೆದ್ರೆ ಕಿತ್ತೋಗುತ್ತೆ ಫ್ರೆಂಡ್ಸ್. ಸ್ವಲ್ಪ ಈ ರೀತಿಯಾಗಿ ಹಾಕ್ಕೊಳ್ಳಿ. ಹೀಗೆ ಹಾಕೊಂಡಾದ ನಂತರ ಇದರ ಹಿಂಭಾಗದಿಂದ ನೋಡಿ ಈ ರೀತಿಯಾಗಿ ಎಳ್ಕೊಳ್ಬೇಕು. ನಂತರ ಎಷ್ಟು ಉದ್ದ ಬೇಕು ಅದನ್ನು ನೀಟಾಗಿ ನೋಡಿ ಕರೆಕ್ಷನ್ ಮಾಡ್ಕೊಳ್ಬೋದು. ನಾನೀಗ ರೆಡ್ ಕಲರ್ನು ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ತುದಿಯಲ್ಲಿ ಈ ರೀತಿ ಇಟ್ಕೊಂಡ್ರೆ ಹೆಚ್ಚು ಕಡಿಮೆ ಬರೋದಿಲ್ಲ, ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ, ಈ ರೀತಿ ಪೋಣಿಸಿ ಇದಕ್ಕೆ
ಆ ಕಡೆ ಈ ಕಡೆ ಬೀಡ್ಸು ಈ ರೀತಿ ಕೂರೋ ಥರ ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸ್ವಲ್ಪ ಹತ್ರದಿಂದನೂ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ ನಿಮಗೆ ಎಷ್ಟುದ್ದ ಬೇಕೋ ನೋಡಿ ಅಷ್ಟುದ್ದ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು. ಗೊತ್ತಿದ್ದೀರಲ್ಲ ಫ್ರೆಂಡ್ಸ್, ಈ ರೀತಿಯಾಗಿ ಕಟ್ ಮಾಡಿ ಆದ ನಂತರ ನೋಡಿ ಜರಿ ಥ್ರೆಡನ್ನು ತಗೊಂಡು ಇದರ ಹಿಂಭಾಗದಿಂದ ಈ ರೀತಿಯಾಗಿ ಎಳ್ಕೊಂಡು ನೋಡಿ ಈ ರೀತಿ 4-5 ರೌಂಡು ಸುತ್ಕೊಳ್ಬೇಕು ಫ್ರೆಂಡ್ಸ್. ಸ್ವಲ್ಪ ಸ್ವಲ್ಪ ಟೈಟ್ ಮಾಡಿಕೊಂಡು ಹೀಗೆ ಸುತ್ಕೊಳ್ಬೇಕು. ಹೀಗೆ ಸುತ್ಕೊಂಡಾದ ನಂತರ ನೋಡಿ ಈ ಕಡೆ ತುದಿಗೆ ಸ್ವಲ್ಪ ಈ ರೀತಿಯಾಗಿ ಹಾಕ್ಕೊಳ್ಬೇಕು. ಮತ್ತು ಈ ಕಡೆಯಿಂದನೂ ಕೂಡ ಇದೇ ರೀತಿಯಾಗಿ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಆಗ ಕುಚ್ಚು ಪಿಟ್ಟಾಗಿ ಕುತ್ಕೊಳ್ಳುತ್ತೆ, ಬಿಚ್ಕೊಳ್ಳೋವಂಥ ಚಾನ್ಸಸ್ಸು ಕೂಡ ಇರೋದಿಲ್ಲ. ನೋಡಿ ಮತ್ತೆ ಅದೇ ರೀತಿ ರೌಂಡನ್ನು ಹಾಕ್ತಾಯಿದ್ದೀನಿ. ಈಗ ನಾನು ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಈ ರೀತಿ ಹಾಕಿದಾದ ನಂತರ ನೋಡಿ ಈ ಹಿಂಬದಿಯಿಂದ ಈ ರೀತಿ ಎಳ್ಕೊಳ್ಬೇಕು. ಈಗ ಎಳ್ಕೊಂಡಾದ ನಂತರ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಲೆಂತನ್ನು ನೋಡಿಕೊಂಡು ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟುದ್ದ ನೀಟಾಗಿ ಲೆಂತನ್ನು ನೋಡಿಕೊಂಡು ಕಟ್ ಮಾಡಿಕೊಂಡು ಪೂರ್ತಿ ಸೀರೆಗೆ ಇದೇ ರೀತಿಯಾಗಿ ಹಾಕ್ಕೊಂಡೋಗ್ಬೇಕು ಫ್ರೆಂಡ್ಸ್. ನಾನು ಈಗ ಪೂರ್ತಿಯಾಗಿ ಹಾಕಿ ತೋರಿಸ್ತೀನಿ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತೇಳಿ. ನೋಡಿ ಫ್ರೆಂಡ್ಸ್, ಈಗ ಡಿಸೈನ್ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ಎಷ್ಟು ಪ್ರಿಟಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ ನೋಡಿ ಫ್ರೆಂಡ್ಸ್. ಅದರಲ್ಲೂ ಕುಚ್ಚು ಕಟ್ಟೋಕ್ಕೆ ಬರದೇ ಇರುವಂತಹ ಬಿಗಿನರ್ಸ್ಗೆ ಇದು ತುಂಬಾ ಹೆಲ್ಪ್ ಆಗುವಂತಹ ವಿಡಿಯೋ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್. ಈಸಿಯಾಗಿ ಮನೆಯಲ್ಲೇ ನಿಮ್ಮ ಸೀರೆಗೆ ನೀವೇ ಕುಚ್ಚನ್ನು ಹಾಕ್ಕೊಳ್ಬೋದು. ಈ ಡಿಸೈನ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನೋಡಿದ ನಿಮಗೆ ಧನ್ಯವಾದಗಳು ಫ್ರೆಂಡ್ಸ್.